ಅಂದ್ರೆ ಯಾರನ್ನೋ ಫಿಟ್ ಮಾಡಿದ್ದಾರೆ ಅನ್ನೋಂಥ ಚರ್ಚೆ ಕೂಡ ಶುರುವಾಗಿರುವಂಥದ್ದು. ಈಗ ತಮಗೆ ನಾವು ಅದನ್ನೇ ಹೇಳಿದ್ದು, ನಾವು ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಮಾಡಿದ್ದು, ಡಾಗ್ ಸ್ಕ್ವಾಡ್ ಎಲ್ಲ ಸ್ಪಾಟ್ಗೆ ವಿಸಿಟ್ ಮಾಡಿತ್ತು. ಡಾಗ್ ಸ್ಕ್ವಾಡು ನಮಗೆ ಒಳ್ಳೆ ಕ್ಲೂ ಕೊಟ್ಟಿದೆ. ಅದಲ್ಲದೆ ನಮಗೆ ಇನ್ಫಾರ್ಮೇಷನ್ ಇತ್ತು ಮತ್ತು ಕೆಲವು ಇಂಟ್ರೋಗೇಷನ್ಸ್ಗಳನ್ನೂ ಕೂಡ ನಾವು ಮಾಡಿದ್ವು. ಹಾಗಾಗಿ ನಾವು ಅದನ್ನು ಬೇಗ ಈ ಕೇಸನ್ನು ಪತ್ತೆ ಹಚ್ಚೋಕ್ಕೆ ಸಾಧ್ಯ ಆಯಿತು. ಯಾಕಂದರೆ ನಾವು ಸ್ಪೆಷಲಾಗಿ 3 ಟೀಮನ್ನು ಅದಕ್ಕೋಸ್ಕರ 3 ಜನ ಇನ್ಸ್ಪೆಕ್ಟ್ರು ಗೈಡೆಡ್ ಬೈ ACP ಆ್ಯಂಡ್ ಗೈಡೆಡ್ ಬೈ DCP ಮಾಡಿದರು. ಆಲ್ಮೋಸ್ಟ್ ಅವರು ನಿನ್ನೆ ಇನ್ಸಿಡೆಂಟ್ ಆಗ್ತಿದ್ದಂಗೆ ಅದು ಸ್ವಲ್ಪ ಹೊತ್ತು ಅಲ್ಲಿ ಅವ್ರ ಲಿಮಿಟ್ಸ್, ಯೂನಿವರ್ಸಿಟಿ ಲಿಮಿಟ್ಸಲ್ಲಿ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆ ಕಡೆ ಸೈಡ್ ಕ್ಲಿಯರ್ ಆಗ್ತಿದ್ದಂಗೆ ಅವರು ಕಂಪ್ಲೀಟ್ ನಿನ್ನೆ ಆಲ್ಮೋಸ್ಟ್ ಒಂದು 14 to 18 ಅವರ್ಸು ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿದ ಮೇಲೆ ನಾನು ಕೂಡ ನಿನ್ನೆ ನೈಟು ಆಲ್ಮೋಸ್ಟ್ ಬಂತಿದ್ದಂಗೆ ಸ್ಪಾಟ್ ವಿಸಿಟ್ ಮಾಡಿ ನಮ್ಮ ಆಫೀಸರ್ಸ್ಗೆಲ್ಲ ಡಿಸ್ಕಷನ್ ಮಾಡಿ ಅವ್ರಿಗೆ ನಾವು ಗೈಡ್ ಮಾಡಿ ಅವ್ರ ಜೊತೆ ಫೀಡ್ಬ್ಯಾಕ್ ತೊಗೊಂಡು ವಿ ಹ್ಯಾವ್ ರೆಗ್ಯುಲರೈಸ್ ದ ಅಕ್ಯೂಸ್ಡ್ ಆ್ಯಂಡ್ ಆನ್ ಪ್ರಾಪರ್ ಎವಿಡೆನ್ಸ್. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲಿ ಇರ್ಬೋದು ಅಥವಾ ಬಸವಣ್ಣ ಅವರ ಪುತ್ಲಿ ಇರ್ಬೋದು ಮಾಡ್ತಾರೆ ಅಂದರೆ ಮನುವಾದಿಗಳೇ ಇರ್ತಾರೆ. ಮನುವಾದಿಗಳು ಯಾವ ಪಕ್ಷ ಇದ್ರೆ ಏನಿರುತ್ತೆ, ಮನುವಾದ ಅಂತ ಅಷ್ಟೇ. ಈಗ ಸರ್ ಅಲ್ಲಿ ಇಂಥ ಸನ್ನಿವೇಶಗಳಲ್ಲಿ ಏನು ತಾಳ್ಮೆಯನ್ನು ಇಟ್ಕೊಳ್ಳೋದು ಭಾಳ ಕಷ್ಟ. ಪೀಪಲ್ ಆರ್ ಇಮೋಷ್ನಲಿ ಚಾರ್ಜ್, ನಂಬರ್ 1. ನಂಬರ್ 2, ಭಾಳಷ್ಟು ಜನ ಪ್ರಚೋದನಕಾರಿಯಾಗೂ ಮಾತಾಡ್ಬಿಟ್ಟು ಬೇರೆಯವರಿಗೂ ಚಾರ್ಜ್ ಮಾಡ್ತಾರೆ. ಆವಾಗ ಕೆಲವು ಸಂದರ್ಭದಲ್ಲಿ ಇವ್ರು ಏನೇನು ಮಾಡ್ತಾರೆ, ಯಾರೇ ಇರ್ಬೋದು, ಯಾವುದೇ ಸಮಾಜದವ್ರು ಇರ್ಬೋದು, ಯಾರೂ ಕೂಡ ಕಾನೂನನ್ನು ಕೈಗೆ ತೊಗೋಬಾರ್ದು. ಅದು ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಈಗ ಯಾರ್ಯಾರು ಮಾಡಿದ್ದಾರೆ, ಅದು ಸಣ್ಣದಿರ್ಬೋದು ದೊಡ್ಡದಿರ್ಬೋದು, ವಾಟರ್ ಕ್ಯಾನ್ ಬಿಸಾಕೋದಿರ್ಬೋದು, ಹೋಗ್ಬಿಟ್ಟು ಗಾಜು ಹೊಡೆಯೋದಿರ್ಬೋದು, ಹೋಗಿ ಅಂಗಡಿಗಳನ್ನು ಮುಚ್ಚಿಸೋದಿರ್ಬೋದು, ಇವೆಲ್ಲನೂ ಕೂಡ ನಾವು ಸಹಿಸೋದಿಲ್ಲ. ಇಟ್ ಈಸ್ ನಾಟ್ ಕರೆಕ್ಟ್. ಆಮೇಲೆ ಎಸ್ಪೆಷಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ಮೇಲೆ, ಬಸವಣ್ಣನವರ ಹೆಸರು ಮೇಲೆ ನೀವು ಅವ್ರ ತತ್ವ ಸಿದ್ಧಾಂತವನ್ನು ಅರ್ಥನೇ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಯಾರೇ ಇರ್ಬೋದು, ನಾನೇ ಇರ್ಬೋದು, ಮಾಡಿ ಪ್ರತಿಭಟನೆ ಮಾಡೋಣ, ಸತ್ಯಾಗ್ರಹ ಕೂಡೋಣ, ಪೊಲೀಸಿಗೆ ಆಗ್ರಹ ಮಾಡೋಣ, ಧರಣಿ ಮಾಡೋಣ, ಎಲ್ಲನೂ ಮಾಡೋಣ. ಕಾನೂನು ಚೌಕಟ್ಟಿನಲ್ಲಿ ಮಾಡಿದ್ರೆ ಅವಾಗ ಏನಿರ್ತದೆ, ಬೇರೆಯವರಿಗೂ ಅನಾನುಕೂಲ ಆಗಲ್ಲ. ಬಟ್ ವಾಟ್ ಎವರ್ ಇಟ್ ಇಸ್, ವಿ ಆರ್ ಇವ್ಯಾಲ್ಯುಯೇಟಿಂಗ್. ನಾವು ಹೇಳೋದಕ್ಕೆ ನಮ್ಮ ಫಸ್ಟ್ ಪ್ರಯಾರಿಟಿ ಯಾರು ತಪ್ಪಿದ್ದಾರೆ ಅವರಿಗೆ ಬಂಧಿಸೋದು. ಎರಡನೇದು ಯಾರ್ದಾರ್ದು ಇದು ಏನು ನಮ್ಮ ಸಿಟಿನಲ್ಲಿ ಏನೇನು ಅನಾಹುತ ಆಗಿದೆ ಅದನ್ನು ಪರಿಶೀಲನೆ ಮಾಡಿಬಿಟ್ಟು ಅದಕ್ಕೂ ಕೂಡ ನಾವು ಲೀಗಲಿ ಏನು ಕ್ರಮ ತಗೋಬೇಕು ಅದನ್ನು ತಗೋತೀವಿ. This video is sponsored by Mahalakshmi Jewelers, Manu Multi Speciality Hospital, KVN University, Shaheen Group of Institutions, Surat Khazana, Al Sharia Group of Institutions, and by Beg Neuropsychiatry Hospital. ನಾವು ಆರೋಪಿಗಳನ್ನ ನಾವು ಇವಾಗ ನಿನ್ನೆ ನೈಟ್ ಅರೆಸ್ಟ್ ಮಾಡಿ ಇಂಟ್ರೋಗೇಷನ್ ಮಾಡಿದ್ದೀವಿ. ಕೆಲವು ಇಂಟ್ರೋಗೇಷನಲ್ಲಿ ಬಂದಂಥ ಮಾಹಿತಿಗಳನ್ನ ನಾವು ಈಗ ಸದ್ಯಕ್ಕೆ ನಾವು ಮಾಧ್ಯಮದ ಮುಂದಕ್ಕೆ ಹೇಳೋದಕ್ಕೆ ಆಗೋದಿಲ್ಲ. ಕಂಪ್ಲೀಟ್ ಒಂದ್ಸಲ ನಾವು ಚಾರ್ಜ್ ಶೀಟ್ ಮಾಡಿದ ನಂತರ ನಾವು ಅದು ಮಾಹಿತಿಯನ್ನು ನಾವು ಮಾಧ್ಯಮ ಎಲ್ಲ ಪಬ್ಲಿಕ್ ಡಿಸ್ಟರ್ಬೆನ್ಸ್ ಆಗಿರೋದ್ರಿಂದ ರೀಸನ್ ಏನು ಅಂತ ಪಬ್ಲಿಕ್ ಈಗ ಯಾಕಂದ್ರೆ ನಿನ್ನೆ ಇಷ್ಟೆಲ್ಲ ವೈಲೆನ್ಸ್ ಆಯಿತು, ಕೆಲವು ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ನಾವು ಮಾಡ್ತಾ ಇದ್ವಿ. ಅದಾದ ನಂತರ ನಾವು ಇದು ಮಾಡ್ತೀವಿ. ಅವರು ಆರೋಪಿಗಳು ಈಗ ಇದು ಪ್ರಿಲಿಮಿನರಿಯಾಗಿ ನಾವು ಏನು ವಿಚಾರಣೆ ಮಾಡಿದಾಗ ಬಂದಂಥ ಮಾಹಿತಿ ಅದನ್ನು ನಾವು ಮತ್ತೆ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತೊಗೊಂಡು ಅದನ್ನು ಕ್ಲಾಸ್ ವೆರಿಫೈ ಮಾಡಿಕೊಂಡು ಎವಿಡೆನ್ಸ್ ಬೇಸ್ಡ್ ಮಾಡಬೇಕಾಗುತ್ತೆ. ಒಟ್ಟಿನಲ್ಲಿ ಏನು ಗಲಾಟೆ ಆಗಬೇಕು ಅನ್ನೋ ಒಂದು ಗಲಾಟೆ ಆಗಬೇಕು ಅನ್ನೋ ಒಂದು ದುಷ್ಕೃತ್ಯವನ್ನು ಮನಸ್ಸಲ್ಲಿ ಇಟ್ಕೊಂಡು ಮತ್ತು ಈ ಕೆಲಸ ಮಾಡಿರ್ತಕ್ಕಂಥದ್ದು ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ. ಇನ್ನೂ ಫರ್ದರ್ ಇಂಟ್ರೋಗೇಷನ್ ಮಾಡಿದ್ಮೇಲೆ ಕಂಪ್ಲೀಟ್ ರೀಸನ್ ಸಿಗುತ್ತೆ. ಒಂದ್ಸಲ ಚಾರ್ಜ್ ಶೀಟ್ ಆದಮೇಲೆ ಈ ಕೇಸಿನ ಬಗ್ಗೆ ಮತ್ತೊಮ್ಮೆ ಹೆಸರುಗಳಿತ್ತು, ಚೀಟಿ ಬರೆದಿಟ್ಟಿದ್ದ ಏನು ಆ ಚೀಟಿನಲ್ಲಿ ಏನು ಹೆಸರಿತ್ತು ಆ ಆರೋಪಿಗಳ ಹೆಸರು ಈ ಆರೋಪಿಗಳಿಗೂ ಬೇರೆ ಇದೆ. ಅದನ್ನೇ ಹಿಡಿದು ಈಗ ಕಂಪ್ಲೀಟ್ ಕಾನ್ಸ್ಪಿರಸಿ ಇದೆ. ಅದನ್ನು ನಾವು ಇನ್ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ನಾವು ಫ್ರೆಶಲ್ಲಿ ಇದು ಸೈಂಟಿಫಿಕ್ ಎವಿಡೆನ್ಸ್ಗಳು ಕೂಡ ಕಲೆಕ್ಟ್ ಮಾಡ್ಕೋಬೇಕಂತ ಅದೆಲ್ಲ ಕಲೆಕ್ಟ್ ಮಾಡಿದ್ಮೇಲೆ ನಾನು ಇನ್ ಡೀಟೇಲ್ ಆಗಿ ನಾನು ನಿನ್ನೆ ಪ್ರೊಟೆಸ್ಟ್ ಆಗೋ ಟೈಮಲ್ಲೂ ಲಾ ಆ್ಯಂಡ್ ಆರ್ಡರ್ ಸಾಕಷ್ಟು ಉಲ್ಲಂಘನೆ ಆಗಿದೆ. ಸ್ವತಃ ಪ್ರೊಟೆಸ್ಟ್ ಮಾಡೋರೆ ಲಾಠಿ ತೊಗೊಂಡು ಒತ್ತಾಯಪೂರ್ವಕವಾಗಿ ಅಂಗಡಿ ಮುಂಗಟ್ಟು ಬಂದ್ ಮಾಡಿದ್ದಾರೆ. ಆಟೋ ಮೇಲೆ ಕಲ್ಲು ತೂರಾಟಾಗಿದೆ, ಅಂಗಡಿಗಳ ಮೇಲೂ ಕಲ್ಲು ತೂರಾಟಾಗಿದೆ. ಎಲ್ಲ ಶಾಲೆಗಳಿಗೆ ಏಕಾಏಕಿ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ಪೇರೆಂಟ್ಸಿಗೆ ಹೇಳ್ಬಿಟ್ರು ಪೊಲೀಸ್ ನಿಷ್ಕ್ರಿಯ ಆಗ್ತಲ್ಲ, ದಯವಿಟ್ಟು ಅರ್ಥ
ಅರ್ಥ ಮಾಡ್ಕೋಬೇಕು. 22ನೇ ತಾರೀಕು ಕೂಡ ಏನು ಒಂದು ದೊಡ್ಡ ಪ್ರಮಾಣದಲ್ಲಿ ಇಡೀ ದೇಶದಲ್ಲಿ ಒಂದು ಸಂಭ್ರಮಾಚರಣೆ ನಡೀಬೇಕಂತ ನಮ್ಮ ಜಿಲ್ಲೆಯಲ್ಲಿ ಊರುಗಳಲ್ಲೂ ಕೂಡ ಬಂದೋಬಸ್ತ್ ವ್ಯವಸ್ಥೆ ಮಾಡಬೇಕಾಗಿದೆ. ಇದು ಆದಮೇಲೆ ಆಗಿರೋದಲ್ಲ, ಒಂದಿನ ಆದಮೇಲೆ. ಆಮೇಲೆ ಎಸ್ ಪಿ ಅವರು ಮತ್ತು ಕಮಿಷನರ್ ಅವರು ಕೂಡ DG ಕಾನ್ಫರೆನ್ಸಿಗೆ ಅನಿವಾರ್ಯವಾಗಿ ಹೋಗಬೇಕಾಗಿತ್ತು. ಅದು ಇದು ಆಗಿಲ್ಲ ಅಂತ ಏನು ಪೊಲೀಸ್ ವ್ಯವಸ್ಥೆ ಬಂದೋಬಸ್ತ್ ಇರಲಿಲ್ಲ, ಅದು ಹೀಗೆ ಆಗುತ್ತೆ ಅಂತ ಯಾರಿಗೂ ಕಲ್ಪನೆ ಇರಲಿಲ್ಲ. ಸೊ ಇದು ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಆದರೆ ಒಂದೇನಾಯಿತು ಅಂದರೆ ಈಗ ಇಲ್ಲಿ ಲೋಕಲ್ ಲೀಡರ್ಸ್ ಏನಿದ್ದಾರೆ ಸಾಕಷ್ಟು ಸಹಕಾರ ಮಾಡಿ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಆದರೆ ಹೊರಗಡೆಯಿಂದನೂ ಕೂಡ ಸ್ವಲ್ಪ ಏನು ಅಭಿಮಾನದಿಂದ ಇರ್ಬೋದು ಅಥವಾ ಸ್ವಲ್ಪ ಸಿಟ್ಟಿನಿಂದ ಇರ್ಬೋದು ಬಂದು ಇಲ್ಲಿ ಕೂಡ ದಾಂಧಲೆ ನಡೆಸಿದ್ದಾರೆ. ಅವ್ರು ಯಾರ ಮಾತು ಕೇಳೋದಿಲ್ಲ. ಎಲ್ಲ ನಾನು ವಿಡಿಯೋ ಇದೆಲ್ಲ ಪರಿಶೀಲನೆ ಮಾಡಿದೆ. ಕಮಿಷನರ್ ಅವರು ಕೂಡ ತೋರಿಸಿದ್ದಾರೆ ಕೆಲವು ದೃಶ್ಯಗಳು. ಎಲ್ಲ ಮೋಸ್ಟ್ಲಿ ಸಿಟಿ ಹೊರಗಡೆಯಿಂದ ಬಂದಿರುವಂಥ ಯುವಕರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ. ಯಾವುದೋ ಒಂದು ಸಿಟ್ಟಿನಲ್ಲಿ ಬಂದಿರ್ಬೋದು, ಯಾರೋ ವಾಟ್ಸಪ್ ಗ್ರೂಪ್ನಲ್ಲಿ ಏನೇನೋ ಹಾಕಿರ್ಬೋದು, ಅದೇ ಬಂದು ಇಲ್ಲಿ ಮಾಡಿದ್ದಾರೆ. ಬಟ್ ಅವ್ರ ಮೇಲೂ ಕೂಡ ನಾವು ಯಾರು ಇವತ್ತು ಪಬ್ಲಿಕ್ ಪ್ರಾಪರ್ಟಿಯನ್ನು ಹಾನಿ ಮಾಡಿದರೆ ಅವ್ರ ಮೇಲೂ ಕೂಡ ನಾವು ಆ್ಯಕ್ಷನ್ ತೊಗೋತೀವಿ. ಇದು ನೀವು ಇಮೋಷ್ನಲ್ ಇಶ್ಯೂ ಅಂತ ಯಾವುದೂ ಬಿಡ್ಲಿಕ್ಕೆ ಹೋಗಲ್ಲ. ಈಗ ಯಾರ್ಯಾರು ಈಗ ಮಾಡಿದ್ದಾರೆ, ಯಾರ್ಯಾರು ಕಾನೂನನ್ನು ಕೈಗೆ ತೊಗೋತಾರೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ವಯಿ ಅಂತ ಹೇಳೋಕ್ಕಾಗೋದಿಲ್ಲ. ಯಾವ ಸಂವಿಧಾನವನ್ನು ನಂಬ್ಕೊಂಡು ನಾವೆಲ್ಲರೂ ಇದ್ದೀವಿ, ಆ ಸಂವಿಧಾನವನ್ನು ಉಲ್ಲಂಘನೆ ಮಾಡಿಬಿಟ್ಟು ಬಾಬಾ ಸಾಹೇಬ್ ಹೆಸರು ಹೇಳ್ಕೊಂಡು ನೀವು ಪಬ್ಲಿಕ್ ಪ್ರಾಪರ್ಟಿ ಡಿಸ್ಟ್ರಾಯ್ ಮಾಡೋದಿರ್ಬೋದು ಅಥವಾ ಪಬ್ಲಿಕ್ ಪ್ರಾಪರ್ಟಿ ಏನೋ ತಮ್ಮ ಸ್ವಂತ ಅಂತ ತಿಳ್ಕೊಂಡು ಮಾಡೋದು ಅದು ತಪ್ಪಾಗ್ತದೆ. ಸೊ ಅದರಿಂದ ಅದು ಅವ್ರ ಮೇಲೂ ಕೂಡ ಆ್ಯಕ್ಷನ್ ತೊಗೋತೀವಿ. ಇವಾಗಲೇ ಅದನ್ನು ಕೂಡ ನಾನು ತನಿಖೆ ನಡೆಸಲಿಕ್ಕೆ ಹೇಳಿದ್ದೀನಿ. ಯಾರೇ ಇರ್ಬೋದು, ಕಾನೂನನ್ನು ಅವ್ರ ಕೈನಲ್ಲಿ ತಗೊಳ್ಳೋ ಹಕ್ಕು ಸಂವಿಧಾನ ಅವ್ರಿಗೆ ಕೊಟ್ಟಿಲ್ಲ. ನೋಡಿ ಇಲ್ಲ ಈಗ ಘಟನೆ ಈಗ ನಮಗೆ ಘಟನೆ ಆದ ತಕ್ಷಣ SC/ST ಆರ್ಗನೈಸೇಷನ್ ಲೀಡರ್ಸ್ಗಳು ಇನ್ನಿತರ ಸಂಘ ಸಂಸ್ಥೆಯವರು ಸ್ಪಾಟಿಗೆ ಬಂದಿದ್ದರು. ನಾವು ಅವ್ರ ಜೊತೆ ಫೋನಲ್ಲಿ ಟಚಲ್ಲಿದ್ದು ಅವರೆಲ್ಲ ಲೀಡರ್ಸ್ಗಳು ಎಲ್ಲ ಸಹಕಾರನೂ ಕೊಟ್ಟರು ನಮಗೆ. ಅವ್ರು ಯಾವುದೇ ರೀತಿ ಪ್ರೊಟೆಸ್ಟಿಗೆ ಕರೆ ಕೊಡೋದಾಗಲಿ ಆ ಥರದ್ದೇನೋ ಮಾಡಿದ್ರೆ ಅವ್ರು ಶಾಂತಿಯುತವಾಗಿ ಪ್ರತಿಮೆ ಹತ್ರ ಮಾಡಿದರು. ಆಮೇಲೂ ಕೂಡ ಅವ್ರುಗಳು ಕೂಡ ಸಾಕಷ್ಟು ಕಡೆ ಗಲಾಟೆ ಆಗೋ ಸಂದರ್ಭದಲ್ಲಿ ಅವ್ರುಗಳು ಕೂಡ ಹೋಗಿ ಹೇಳಿದ್ದಾರೆ, ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸಿದ್ರು, ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸಿದ್ರು. ಬಟ್ ಕೆಲವರು ಈ ಸಿಚುವೇಶನ್ನ ಇದನ್ನು ತೊಗೊಂಡು ಅಡ್ವಾಂಟೇಜಾಗಿ ತೊಗೊಂಡು ಈ ರೀತಿ ಮಾಡಿದರೆ ಸಾಹೇಬ್ರು ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಅದೇನು ಮಾಡಬೇಕು ನಾವು ಇದೆಲ್ಲ ಪ್ರಿಯಾಂಕಾ ಒಳ್ಳೇದೇನಾದ್ರೂ ಆದ್ರೆ ಮೋದಿ ಹೆಸರು, ಕೆಟ್ಟದೇನಾದ್ರೂ ಆದ್ರೆ ಸಿದ್ದರಾಮಯ್ಯ ಹೆಸರು, ಪ್ರಿಯಾಂಕರ್ಗೆ ಹೆಸರು. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮೇಂಟೈನಿಂಗ್ ಲಾ ಸರ್, ಜಿಲ್ಲೆ ಒಳಗ ಪದೇ ಪದೇ ಇಂಥ ಘಟನೆಗಳಾಗ್ತಿದಾವೆ. ಯಾಕೆ ಸರ್ ಲ್ಯಾಂಡ್ ಆರ್ಡರ್ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ವಾ ಸರ್? ನೋಡಿ ಹಾಗೇನೋ ಇದು ಮೊದಲನೇ ಬಾರಿ ಹಿಂಗೆ ಆಗ್ತಾ ಇದೆ. ಈಗ ಯಾರು ಮಾಡ್ತಾ ಇದ್ದಾರೆ ಈಗ ನೋಡಿ, ಬಸವಣ್ಣ ಮೂರ್ತಿ ಎಲ್ಲಾನು ಲಿಂಕ್ ಎಲ್ಲದಕ್ಕೂ ಮಾಡಬೇಡಿ. ಈಗ ಎಕ್ಸಾಂಪಲ್ ಬಸವ ಮೂರ್ತಿಗೆ ಆಗಿರೋದು ಯಾರು ಅದು 1-2 ಸರಿ ಆಗಿರೋದು ಚಿತ್ತಾಪುರದಲ್ಲಿ ಮುದ್ಗಾನಲ್ಲಿ ಅವನೇನೋ ಯಾವಾಗಲೂ ಕಳುವು ಮಾಡೋವನೇ ಇದ್ದ, ಅಂದ್ರೆ ನಿಧಿ ಹುಡುಕವನು ಯಾರೋ ಇದ್ದ. ಅದಕ್ಕೆ ಮತ್ತೆ ಇದಕ್ಕೆ ಹೆಂಗೆ ಕಂಪೇರ್ ಅದೇ ಕೆಲವು ಜನ ಇರ್ತಾರೆ, ನಾನು ಹೇಳಿಲ್ವಾ. ಆಮೇಲೆ ಇವ್ರಿಗೆ ಪ್ರಚೋದನೆ ಕೊಡೋರು ಯಾರು? ಎಲ್ಲ ಬಿಟ್ಟು ವಾಡಿಗೆ ಯಾಕೆ ಹೋಗ್ತಾರೆ ಕೆಲವು ಜನಪ್ರತಿನಿಧಿಗಳು? 9 ತಾಲೂಕಿದೆ ಪಾರ್ಲಿಮೆಂಟ್ನಲ್ಲಿ, ಎಲ್ಲ ಬಿಟ್ಟು ವಾಡಿಗೆ ಹೋಗ್ತಾರಲ್ಲ ಎಲ್ಲರೂ. ಮತ್ತೆ ಬಹಳ ಪ್ರೀತಿ ಇದೆ ಅಂತ ಅಲ್ಲಿ ಹೋಗಿ 1 ನಿಮಿಷ ಸರ್, ಅವತ್ತು ಒಳ್ಳೆ ದಿನ ಅಲ್ವಾ? ಅಯೋಧ್ಯೆಯಿಂದ ಹಿಡ್ಕೊಂಡು ಎಲ್ಲ ಕಡೆನೂ ಆಚರಣೆ ನಡೀತಾ ಇದೆ ಅಲ್ಲ, ಅಲ್ಲಿ ಹೋಗ್ಬಿಟ್ಟು ನಮ್ಮ ವಿರುದ್ಧ ಘೋಷಣೆ ಕೂಡ ಕೂಗೋದು, DK ಶಿವಕುಮಾರ್ ಅವ್ರ ವಿರುದ್ಧ ಘೋಷಣೆ ಕೂಗೋದು, ಸಿದ್ದರಾಮಯ್ಯ ಅವ್ರ ವಿರುದ್ಧ ಘೋಷಣೆ ಕೂಗೋದು ಅಗತ್ಯ ಏನಿತ್ತು? ಯಾರಿಗೋಸ್ಕರ ಪ್ರಚೋದನೆ ಮಾಡ್ತಾ ಇದ್ರು? ಎಲ್ಲೂ ಏನೂ ನಡೆದಿಲ್ಲ, ಎಲ್ಲೂ ಪ್ರಾಬ್ಲಮ್ ಇಲ್ಲ, ಯಾಕೆ ವಾಡಿನಲ್ಲೇ ಹೋಗಿ ಮಾಡ್ತಾರೆ ಇವರೆಲ್ಲ? ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ತೋರಿಸುತ್ತೆ ಅಷ್ಟೇ. ಮತ್ತೆ 4-5 ಜನ ಯಾರು ಮಾಡಿದ್ದಾರೆ, ಕಾರಣಭೂತರು ಯಾರು ಇದ್ದಾರೆ ಅವ್ರು ಬಂಧಿಸಿದ್ದೀವಿ. ಡೈವರ್ಷನ್ ಮಾಡಿ ಒಂದು ರೀತಿಯಿಂದ ಮಾಡ್ತಕ್ಕಂಥ ಒಂದು ಪೋಲರೈಸೇಷನ್ ಪಾಲಿಟಿಕ್ಸ್ ಮಾಡ್ತಕ್ಕಂಥ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಭಾರತ್ ಜೋಡೋ ಯಾತ್ರಾ ಕಾಶ್ಮೀರಿಂದ ಕನ್ಯಾಕುಮಾರಿ ತನಕ ಏನಾಗಿತ್ತು ಅದು ಯಶಸ್ಸನ್ನು ನೋಡಿ ಏನಾದರೂ ಮಾಡಿ ತಡೆ ಹಿಡಿಬೇಕು, ತೊಂದರೆ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ.
ಇವಾಗ ಗುಡಿ ಹೋಗ್ಬೇಕಂದ್ರೂ ಇವತ್ತು ಕೇಂದ್ರ ಸರ್ಕಾರ ಕಡೆಯಿಂದ ಪರ್ಮಿಷನ್ ತಗೊಳ್ಬೇಕಂದ್ರೆ ಎಷ್ಟು ಮಟ್ಟಕ್ಕೆ ಸರಿ ಅಂತ ಇವತ್ತು ಪ್ರತಿಯೊಬ್ಬರು ಇಡೀ ನಮ್ಮ ಭಾರತ ದೇಶವಾಸಿಯವರು ವಿಚಾರ ಮಾಡ್ತಕ್ಕಂಥ ಪ್ರಸಂಗ ಬಂದಿದೆ. ಸರಿ, ಮೈಸೂರು ಸೆಂಟ್ರಲ್ ಹಗರಣದಲ್ಲಿ ನೀವು ಫೋಟೋ ಬಿಡುಗಡೆ ಮಾಡಿರೋದಕ್ಕೂ ಮತ್ತು ತನಿಖೆ ನಡೀತಾ ಇದೆ. ಫೋಟೋ ಟ್ಯಾಲಿ ಆಗ್ತಾ ಇಲ್ಲ ಅಂತ ಆರೋಪಗಳು ಅವ್ರು ಹೇಳ್ತಾರೆ, ಅವರೇ ಹೇಳಿದಲ್ಲ ನಾನು ಹಲ್ಲೆ ಮಾಡಿಸಿರೋದಂತ, ಆಕ್ಸಿಡೆಂಟ್ ಆಗಿದೆ ಅಂತ, ಆಕ್ಸಿಡೆಂಟ್ ಹಲ್ಲೆ ಆಗಿದೆ ಅಂತ ಅವರೇ ಹೇಳ್ತಾನೆ ಹೇಳಿದ್ದು. ಪ್ರೂವ್ ಆಗಿಲ್ವಾ ಈಗ? ಅಲ್ಲ, FIR ನಲ್ಲಿ ಬೇರೆ ಹೆಸರಿದೆ ಸರ್. ಅದು ನೀವು ಯಾಕೆ ಚಿಂತೆ ಮಾಡ್ತೀರಿ? ಆಗ್ತದೆ, ಯಾಕೆ ಇದು ಮಾಡ್ತೀರಿ? ಅಲ್ಲ, ಇದು ತೀರಾ ವೈಯಕ್ತಿಕ ಹೋಗಲಿಲ್ಲ. ಅದು ನೀವು ಯಾರೋ ಮಾಧ್ಯಮದವ್ರು ಹಾಕಿದರೆ ಎಲ್ಲ ಇದರಲ್ಲೂ ಕೂಡ ಎಲ್ಲ ಮೊನ್ನೆ ಬೆಳಗಾಂ ಅಧಿವೇಶನದಲ್ಲಿ H. ವಿಶ್ವನಾಥ್ ಅವರು ಒಂದು ಪ್ರಶ್ನೆ ಹಾಕಿದರು. ಅಂದರೆ ನೀವು ಹೇಳಿದಾಗೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟು ಜನ ನಿವೃತ್ತರನ್ನು ನೀವು ತೊಗೊಂಡಿದ್ದೀರಿ ಅಂದರೆ ಅಡ್ವೈಸರ್ಸ್ ಆಗಿರ್ಬೋದು, ಬೇರೆ ರೀತಿಯಲ್ಲಿರ್ಬೋದು ತೊಗೊಂಡಿದ್ದೀರಾ ಅಂತ ಅವ್ರು ಪ್ರಶ್ನೆ ಹಾಕಿದ್ರು. ಅವಾಗಲೇ ಒಂದು ಪತ್ರನೂ ಕೂಡ ಬರೆದಿದ್ರು, ಎಲ್ಲ ಇಲಾಖೆಗೂ ಕೊಟ್ಟಿದ್ದಾರೆ. ಅದು ನಂದು ಒಂದೇ ಆಚೆ ಬಂದಿರೋದು ಅನ್ಸುತ್ತೆ ಅಷ್ಟೇ. 2019ರಲ್ಲಿ ತಾವು ಕೂಡ ರಾಮನ ದರ್ಶನಕ್ಕೆ ಹೋಗಿದ್ರಿ ಇಲ್ಲಿ. ಈಗ ಯಾಕೆ ರಾಮನ ಮೇಲೆ ಭಕ್ತಿ ನಾನು ಇವತ್ತು ಹಾಕಿದ್ದೀನಿ ನೋಡಿ, ನನಗೆ ಯಾರ ಮೇಲೂ ಭಕ್ತಿ ಇಲ್ಲ, ಸಂವಿಧಾನದ ಮೇಲೆ ಮಾತ್ರ ಭಕ್ತಿ. ನನಗೆ ಬಸವ ತತ್ವ ಮೇಲೆ ನಂಬಿಕೆ ಇದೆ, ಅಂಬೇಡ್ಕರ್ ಚೌಡಯ್ಯ ತತ್ವ ಮೇಲೆ ನಂಬಿಕೆ ಇದೆ, ನಮಗೆ ಬಾಬಾ ಸಾಹೇಬ್ರ ತತ್ವದ ಮೇಲೆ ನಂಬಿಕೆ ಇದೆ, ಬುದ್ಧನ ತತ್ವದ ಮೇಲೆ ನಂಬಿಕೆ ಇದೆ. ಯಾವ ತತ್ವದಲ್ಲಿ ಸಮಾನತೆ ಇದೆ, ಮನುಷ್ಯರಾಗಿ ಕಾಣ್ತಾರೆ, ಆ ತತ್ವದಲ್ಲಿ ನಂಬಿಕೆ ಇದೆ. ನನಗೆ ಕಲೀಲಿಕ್ಕೆ ಆಸಕ್ತಿ ಇದೆ. ನೀವು ಎಷ್ಟು ವರ್ಷದಿಂದ ನಂಗೆ ನೋಡ್ತಾ ಇದ್ದೀರಾ ಸರ್? ನೀವು ಹೇಳ್ರಿ, ಬರ್ರಿ ಪ್ರಿಯಾಂಕ ದರ್ಗಾ ಕರ್ಕೊಂಡು ಹೋಗ್ತೀನಿ, ಬರ್ತೀನಿ. ಕಲಿಯೋಕೆ ಆಸಕ್ತಿ ಇದೆ, ಬರ್ರಿ ಗುರುದ್ವಾರಾಗ ಹೋಗೋಣ, ಬರ್ತೀನಿ. ಈಗ ನಮ್ಮ ಕರ್ಕೊಂಡು ಹೋಗ್ತಿರಂದ್ರೆ ಬರ್ತೀನಿ ನಾನು. ನಿನ್ನೆ ಅದೇ ಕೇಳಿದ್ರು ನನಗೆ, ಅದನ್ನ ತಿರ್ಚ್ಬಿಟ್ಟು ಹೇಳಿದ್ದಾರೆ ಅಷ್ಟೇ. ನೀವು ಬೇಗ ಫುಲ್ ನೋಡಿ, ನೀವು ಬರ್ರಿ ಪ್ರಿಯಾಂಕ ಮಾಡಿಸ್ತೀನಿ, ಬರಪ್ಪ ಹೋಗಿ ನೋಡ್ಕೊಂಡು ಬರೋಣ, ಬರ್ತೀನಿ. ಅದಕ್ಕೇನದ ಅಂತ? ಆ ತತ್ವದಲ್ಲಿ ಸಮಾನತೆ ಇಲ್ಲ ಅಂದರೆ ನಾನು ಒಪ್ಪಲ್ಲ ತತ್ವವನ್ನು. ಈಗ ನೀವು ನಿಮ್ಮ ನನ್ನ ತತ್ವವನ್ನು ನಿಮ್ಮ ಮೇಲೆ ನಾನು ಒತ್ತಾಯಪೂರ್ವಕವಾಗಿ ನಾನು ಹಾಕ್ಬೋದಾ? ಈಗ ರಾಜಣ್ಣ ಅವರು ರಾಮಾಯಣ ಭೇದ ಭಾವ ಮಾಡಿಲ್ಲಲ್ಲ ಆ ಟೈಮಲ್ಲಿ. ನೋಡಿ, ಸರಿಯಾಗಿ ಓದಿ ಸರ್. ಈಗ ರಾಜಣ್ಣ ನೀವು ಇವರೆಲ್ಲ ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಬುಕ್ ಬರೆದಿದ್ದಾರೆ, ರಿಡಲ್ಸ್ ಇನ್ ಹಿಂದೂಯಿಸಮ್ ಅಂತ. ಓದ್ಬಿಡ್ಲಿ BJP ಅವರು, ಅದಾದ್ಮೇಲೆ ಮಾತಾಡ್ತಾರೆ. ಅಲ್ಲ, ಈಗ ರಾಜಣ್ಣ ಅವರು ದಲಿತರನ್ನ ರಾಮ ಮಂದಿರಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ BJPಯ ರಾಮ ಮಂದಿರ ಅಸ್ತ್ರಕ್ಕೆ ಕಾಂಗ್ರೆಸ್ ದಲಿತಾಸ್ತ್ರ ಪ್ರಯೋಗ ಮಾಡ್ತಾ ಇದೆ ಅಂತ. ಏನಂತ? ದಲಿತರನ್ನ ರಾಮ ಮಂದಿರಗೆ ಟ್ರೈನ್ ಬುಕ್ ಮಾಡಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ. ಅದು ನನಗೆ ಗೊತ್ತಿಲ್ಲ. ಯಾರನ್ನ ಹೋಗ್ಲಿ, ಇವರೇ ನಂಬಿಕೆ ಇದ್ರೆ ಹೋಗ್ಲಿ. ನಿಮ್ಮ ನಂಬಿಕೆ, ಈಗ ನಮಗೆ ಬಸವೇಶ್ವರ ಗುಡಿಗೆ ಹೋಗಲ್ಲ, ನಾನು ದರ್ಗಾಗೆ ಹೋಗಲ್ಲ. ನಾವು ನಂಬಿಕೆ ಇದ್ರೆ ಹೋಗ್ತೀವಿ. ದಾಸೋಹ ಮಾಡಿದ್ದಾರೆ, ಒಳ್ಳೇದು ಮಾಡಿದ್ದಾರೆ. ಅಲ್ಲಿ ಮೇಲಿನವರು ಕೆಳಗಿನವರು ನೋಡಲ್ಲ ದಾಸೋಹ ಮಾಡಬೇಕಾದ್ರೆ. ಆ ತತ್ವವನ್ನು ನಂಬ್ತೀವಪ್ಪ. ನೀವು ಅಲ್ಲಿ ಹೋದ್ಮೇಲೆ ನಿಮಗೆ ಇಲ್ಲ, ನೀವು ಇಲ್ಲಿ ಎಂಟ್ರಿ ಮಾಡಬೇಡಿ, ಅಲ್ಲಿ ಎಂಟ್ರಿ ಇದ್ರೆ ನಾವೇ ಹೋಗ್ಬೇಕು. ಅಲ್ಲ, ಅಂದ್ರೆ ಅವರು BJPಯ ಹೋಗ್ಲಿ ಸರ್. ಅಲ್ಟಿಮೇಟ್ಲಿ ಇಟ್ ಈಸ್ ಕಾನ್ಸ್ಟಿಟ್ಯೂಷನ್, ಸಿಂಪಲ್. ಅಂಡ್ ಅವರ್ ಕಾನ್ಸ್ಟಿಟ್ಯೂಷನ್ ಈಸ್ ಬೇಸ್ಡ್ ಆನ್ ಬಸವ ಫಿಲಾಸಫಿ. ದೇವೇಗೌಡ ಫ್ಯಾಮಿಲಿ ಕೂಡ ಹೋಗಿ ಸರ್, ಈ ರಾಮ ಮಂದಿರ ಉದ್ಘಾಟನೆ ಈ ರಾಮ ಮಂದಿರ ಉದ್ಘಾಟನೆ ಲೋಕಸಭಾ ಚುನಾವಣೆ ಮೇಲೆ ಏನು ಪರಿಣಾಮ ಬೀರ್ಬೋದು ಅನ್ಸುತ್ತೆ ತಮಗೆ? ನೋಡಿ, ನನಗಲ್ಲ, ಇದು ದಯವಿಟ್ಟು ನಾನು ಮತ್ತೊಮ್ಮೆ ತಮ್ಮ ಹತ್ರ ಕೈ ಮುಗಿದು ಕೇಳ್ತಾ ಇದ್ದೀನಿ, ಕಾಂಗ್ರೆಸ್ ಇಂದ ಪ್ರಶ್ನೆ ಕೇಳೋದನ್ನ ನಿಲ್ಲಿಸಿ, BJP ಅವ್ರಿಗೆ ಕೇಳಿ. ಆಮೇಲೆ BJP ಅವರು ಕೂಡ ನಮಗೆ ಕೇಳೋದು, ಈ ಪ್ರಶ್ನೆಯನ್ನು ಕೇಳೋದು ನಿಲ್ಲಿಸ್ಬೇಕು. ಅವರು ಉತ್ತರ ಕೊಡಬೇಕಾಗಿರೋದು 4 ಶಂಕರಾಚಾರ್ಯರು ಯಾರು ಹೇಳಿದಾರಲ್ಲ, ಪ್ರಶ್ನೆ ಕೇಳಿದಾರೆ, ಸರಳ ಪ್ರಶ್ನೆ ಕೇಳಿದಾರಲ್ಲ, ಅವ್ರಿಗೆ ಉತ್ತರ ಕೊಡಬೇಕು. ಯಾಕೆ ನೀವು ಕೇಳ್ತಾ ಇದ್ರಲ್ಲ, ಇದು ಯಾಕೆ ಇವಾಗ ಉದ್ಘಾಟನೆ ಮಾಡಿದ್ರಂತ? ರಾಮನವಮಿ ಸಂದರ್ಭದಲ್ಲಿ ಮಾಡ್ಬೋದಾಗಿತ್ತು ಅಂತ ಹೇಳಿದ ಕಾಂಗ್ರೆಸ್ನವರ ಶಂಕರಾಚಾರ್ಯ ಇರ್ತಾನೆ. ಜನವರಿ 22ನೇ ತಾರೀಕೆ ಯಾಕೆ ಮಾಡ್ತಾ ಇದ್ರ ಅಂತ ಕೇಳಿದ್ಯಾರು? ಕಾಂಗ್ರೆಸ್ನವರ, ಶಂಕರಾಚಾರ್ಯರಲ್ವಾ? ಅಪೂರ್ಣ ಮಂದಿರ ಆಗಿದೆ ಅಂತ ಹೇಳ್ತಾ ಇರೋದು ಯಾರು? ಕಾಂಗ್ರೆಸ್ನವರ, ಶಂಕರಾಚಾರ್ಯರಲ್ಲ. ಅಪೂರ್ಣ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡೋದು ಎಷ್ಟು ಸೂಕ್ತ ಅಂತ ಕೇಳ್ತಾ ಇರೋದು ಯಾರು? ಕಾಂಗ್ರೆಸ್ನವರ. ಸರಳವಾದಂಥ ಪ್ರಶ್ನೆ. ರಾಮ ಜನ್ಮಭೂಮಿಗೆ ಮೋದಿಯವರ ಯೋಗದಾನ ಏನಿದೆ ಅಂತ ಕೇಳಿರೋರು ಯಾರು? ಕಾಂಗ್ರೆಸ್ನವರ, ಶಂಕರಾಚಾರ್ಯ. ಆಯ್ತು, ಪ್ರಶ್ನೆ ಕೇಳ್ತಾ ಇರೋದು ಸಮಾಜದ ಹಿರಿಯರು, ಮುಖಂಡರು. ಉತ್ತರ ಕೊಡಬೇಕಾಗಿರೋದು ಕಾಂಗ್ರೆಸ್ ಅಂದ್ರೆ ಕೇಳ್ತಾ ಇರೋದು BJP ಅವರಿಗೆ. This video is sponsored by Mahalakshmi Jewelers, Manu Multi Speciality Hospital, KBN University, Shaheen Group of Institutions, Surat Khazana, Al Sharia Group of Institutions, and by Beg Neuropsychiatry Hospital.